ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? 2026-27 ಸಾಲಿನಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು, ಸ್ಪೆಷಲಿ ನಮ್ಮ ಒಂದು ಆರ್ಟ್ಸ್ ಮತ್ತು ಕಾಮರ್ಸ್ ಮುಗಿಸಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನಂತಂದರೆ, ನೀವೇನಾದರೂ ಮೆಡಿಕಲ್ ಫೀಲ್ಡ್ ಒಳಗಡೆ, ನರ್ಸಿಂಗ್ ಫೀಲ್ಡ್ ಒಳಗಡೆ ಬರಬೇಕು ಅಂತ ಬಯಸಿದರೆ ನಿಮಗೆ ಒಳ್ಳೆ ಆಪ್ಷನ್ ಈ ವರ್ಷ ಕೊಟ್ಟಿದ್ದಾರೆ. ಹೌದು, ಯಾಕಂತಂದರೆ ಹೋದ ವರ್ಷ GNM ನರ್ಸಿಂಗನ್ನು ಬಂದ್ ಮಾಡ್ತೀವಿ, ಇದು ವರ್ಷ ಲಾಸ್ಟು ಅಂತ ಹೇಳಿದರು. 2025ರಲ್ಲಿ ಕಂಪ್ಲೀಟ್ ಬಂದ್ ಆಗುತ್ತೆ, ಒಂದು ವರ್ಷ ಏನು ಎಕ್ಸಸ್ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳಿ ಹೆದರಿಸಿಬಿಟ್ಟಿದ್ರು. ನಾನು ಕೂಡ ವಿಡಿಯೋ ಮಾಡಿ ಹಾಕಿದ್ದೆ, ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಆದೇಶ ಪ್ರತಿಗಳನ್ನು ಕೂಡ ತೋರಿಸಿದ್ದೆ. ಆದರೆ ನಮ್ಮ ಯಾರು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಲಕ್ ಅನಿಸುತ್ತೆ, ಈ ವರ್ಷವೂ ಕೂಡ GNM ನರ್ಸಿಂಗನ್ನು ಕೋರ್ಸ್ಗಳನ್ನು ಮಾಡಿಕೊಳ್ಳಿಕ್ಕೆ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಈ ಮೆಡಿಕಲ್ ಫೀಲ್ಡ್ ಒಳಗಡೆ ಬರಲಿಕ್ಕೆ ಒಂದೇ ಒಂದು ಆಪ್ಷನ್ ಇರುವಂಥದ್ದು ಯಾವುದಪ್ಪ ಅಂತಂದರೆ ಅದು GNM ನರ್ಸಿಂಗ್. ಈ GNM ನರ್ಸಿಂಗ್ ಅಂದರೆ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ಗಳನ್ನು, ಮಿಡ್ ವೈಫರಿ ಕೋರ್ಸ್ ಅಂತ ಕರಿತೀವಿ. ಡಿಪ್ಲೊಮಾ ಜನರಲ್ ಆ್ಯಂಡ್ ಮಿಡ್ ವೈಫರಿ ಕೋರ್ಸ್ಗಳನ್ನು ಮಾಡ್ಕೊಳ್ಬೇಕಂತಂದರೆ GNM ನರ್ಸಿಂಗನ್ನು ನೀವು ಮಾಡ್ಕೊಳ್ಳಿಕ್ಕೆ ಒಳ್ಳೆ ಆಪ್ಷನನ್ನು ಈ ವರ್ಷ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರೂಫನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಕೊನೆಯದಾಗಿ ಏನಂತ ಅನ್ನೋದ್ರ ಬಗ್ಗೆ. ಅದಕ್ಕಿಂತ ಮೊದಲು ಯಾರು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿದ್ದೀರಿ, ನೀವೇನಾದರೂ GNM ನರ್ಸಿಂಗ್ ಮಾಡಿ ಮೆಡಿಕಲ್ ಫೀಲ್ಡ್ ಒಳಗಡೆ ಬರಬೇಕಂತ ಬಯಸಿದರೆ ನಮ್ಮ ಚಾನಲ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆಲ್ಲ ಮಾರ್ಗದರ್ಶನ ಕೊಡ್ತೀವಿ. ಗೋರ್ಮೆಂಟ್ ಕಾಲೇಜ್ಗಳನ್ನು, ಉದಾಹರಣೆಗೆ ಕಿಮ್ಸ್ ಅಂತ ಗೋರ್ಮೆಂಟ್ ಕಾಲೇಜ್ಗಳನ್ನು ಹೇಗೆ ಪಡ್ಕೋಬೇಕು, ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಯಾವಾಗ ಹಾಕಬೇಕು, ಯಾವಾಗ ಅಪ್ಲಿಕೇಶನ್ ಮುಂದಿನ ದಿನಗಳಲ್ಲಿ ಬರುತ್ತೆ, ಅದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು, ಎಲ್ಲನೂ ಕೂಡ ಆನ್ಲೈನ್ ಮುಖಾಂತರ ಬಂದು A to Z ಮಾಹಿತಿಗಳನ್ನು ಕೂಡ ಕೊಡಲಾಗುತ್ತೆ. ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಸೈನ್ಸ್ ಕೋರ್ಸ್ಗಳು ಅಂದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಆಗಿ ಈ ಮೆಡಿಕಲ್ ಫೀಲ್ಡ್ಗೆ ಬರ್ತೀನಪ್ಪ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ನಮ್ಮ ಲೈವಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು. ಓಕೆ, ಆಮೇಲೆ ನೋಡಿರಿ, ಈ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಮಿನಿಮಮ್ 35% ಜಾಸ್ತಿ ಇದ್ದರೆ 35 ಮಿನಿಮಮ್ 35 ಇರಬೇಕು. ಅವರುಗಳು ಈ ಒಂದು GNM ನರ್ಸಿಂಗನ್ನು ಮಾಡಲಿಕ್ಕೆ ಅರ್ಹತೆಯನ್ನು ಪಡ್ಕೊತಾರೆ. ನೀವು ಅನ್ಕೋಬೋದು, ನಾವು GNM ನರ್ಸಿಂಗ್ ಮಾಡಿದ ಮೇಲೆ ಹೇಗೆ ನಾವು ಮೆಡಿಕಲ್ ಫೀಲ್ಡ್ ಒಳಗಡೆ ಬರ್ತೀವಿ? GNM ನರ್ಸಿಂಗ್ ಮಾಡಿದ ಮೇಲೆ ನೀವು ಹಾಸ್ಪಿಟ್ಲ್ಗಳಲ್ಲಿ ಸ್ಟಾಫ್ ನರ್ಸ್ಗಳಾಗಿ ಕೆಲಸ ಮಾಡ್ಬೋದು, ನರ್ಸಿಂಗ್ ಆಫೀಸರು, ಇನ್ಚಾರ್ಜರ್ಗಳಾಗಿ, ICU ಇನ್ಚಾರ್ಜರು, ಆಮೇಲೆ ವಾರ್ಡ್ಗಳಲ್ಲಿ ಡ್ಯೂಟಿಗಳನ್ನು ಮಾಡ್ಬೋದು, ಬ್ಲಡ್ ಬ್ಯಾಂಕಲ್ಲಿ, ಆಪರೇಷನ್ ಥಿಯೇಟರ್ಗಳಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು. ಅದ್ರ ಜೊತೆಗೆ ಅಬ್ರಾಡಿಗೆ ಕೂಡ ನೀವು ಜಾಬಿಗೆ ಹೋಗ್ಬೋದು. ಜರ್ಮನ್ ಅಂತ ಕಂಟ್ರಿಗಳಿಗೆ ನೀವು ಜಾಬ್ಗಳಿಗೆ ಹೋಗ್ಬೋದು. ಇಲ್ಲಪ್ಪ ನಾನು ಹೈಯರ್ ಎಜುಕೇಷನ್ ಮಾಡಿಕೊಂಡು ಇನ್ನೂ ನಾನು ಬೆಳಿಬೇಕಂತಂದರೆ BSc ನರ್ಸಿಂಗ್ಗಳನ್ನು ಮಾಡ್ಕೋಬೋದು. ಹೌದು, ನೀವು ಆರ್ಟ್ಸ್ ಮತ್ತು ಕಾಮರ್ಸ್ ಆಗಿದ್ದರೂ ಕೂಡ ನೀವು GNM ನರ್ಸಿಂಗನ್ನು ಮಾಡಿಕೊಂಡು ಮತ್ತು ನೀವು BSc ನರ್ಸಿಂಗ್ ಮಾಡಿ, MSc ನರ್ಸಿಂಗ್ ಮಾಡಿ ನೀವು ನರ್ಸಿಂಗ್ ಕಾಲೇಜುಗಳಲ್ಲಿ ಲೆಕ್ಚರ್ಗಳಾಗಿ ಕೆಲಸಗಳನ್ನು ಮಾಡ್ಕೊಳ್ಬೋದು. ಇದು ಒಂದು ಒಳ್ಳೆಯ ಅವಕಾಶ ಇದೆ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ. ಯಾಕಂತಂದರೆ ನಿಮಗೆ ಬೇರೆ ಮಾರ್ಗ ಇಲ್ಲ, ಮೆಡಿಕಲ್ ಕೋರ್ಸ್ಗೆ ಹೋಗಬೇಕಂದ್ರೆ ಬೇರೆ ಮಾರ್ಗ ಇಲ್ಲ, ಓನ್ಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಇರುವಂಥದ್ದು. ಆದರೆ ನೀವು ಮೆಡಿಕಲ್ ಒಳಗಡೆ ಹೋಗಬೇಕಂದ್ರೆ ಈ GNM ಥ್ರೂ ನೀವೇನು ಮಾಡ್ಬೋದು ಅಂದರೆ ಮೆಡಿಕಲ್ ಫೀಲ್ಡ್ ಒಳಗಡೆ ಹೋಗ್ಬೋದು. ಒಳ್ಳೆಯ ಆಪ್ಷನ್ ಇದೆ. ನೀವು ಯಾರಾದರೂ ಜಾಯಿನ್ ಆಗಬೇಕಂತಿದ್ರೆ ನೀವು ವೇಟ್ ಮಾಡಬೇಕು. ಜುಲೈ ಮಂತ್ ತನಕ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡ್ತಾರೆ, ಅಲ್ಲಿ ತನಕ ಕಾಯಿರಿ. ಅದು ಅಪ್ಲಿಕೇಶನ್ ಬಿಟ್ಟ ತಕ್ಷಣ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಓಕೆ, ಮತ್ತೇನಾದರೂ ನಿಮ್ಮಲ್ಲಿ ಡೌಟ್ ಇತ್ತು, ನೀವು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಾಗಿದ್ದು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ಕಾಮೆಂಟ್ಸ್ ಬಾಕ್ಸ್ ಓಪನ್ ಇದೆ, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟನ್ನು ಕೂಡ ಶೇರ್ ಮಾಡ್ಬೋದು. ನೋಡಿ ಅಭ್ಯರ್ಥಿಗಳೇ, ಇದೇ ಒಂದು ಏನಂತಂದರೆ ಆನ್ಲೈನ್ ಅರ್ಜಿ ಅಂದರೆ ಯಾಕೆ ನಿಮಗೆ ಈ ವರ್ಷದಿಂದ ಮತ್ತೆ ಏನಂತಂದರೆ GNM ನರ್ಸಿಂಗ್ ಇದೆ ಅನ್ನಲಿಕ್ಕೆ ಉದಾಹರಣೆ ಇದೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಸಬ್ಜೆಕ್ಟ್ ಪೇಮೆಂಟ್ ಫಾರ್ 2026-27 ಇನ್ಸ್ಟಿಟ್ಯೂಟ್ ರಿನ್ಯೂವಲ್ ಫೀಸ್. ನೋಡಿ, ಹೋದ ವರ್ಷ ಹೇಳಿದ್ರು GNM ನರ್ಸಿಂಗ್ ಬಂದ್ ಮಾಡ್ತೀವಿ ಅಂತೆ, ಬಟ್ ಈ ವರ್ಷ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜುಗಳನ್ನು ರಿನ್ಯೂವಲ್ ಮಾಡ್ತಾ ಇದ್ದಾರೆ. ರಿನ್ಯೂವಲ್ ಮಾಡುವ ಅರ್ಥ ಏನು? GNM ನರ್ಸಿಂಗ್ ಬಂದ್ ಆಗ್ತಾ ಇಲ್ಲ. ಓಕೆ, GNM ನರ್ಸಿಂಗನ್ನು ಬಂದ್ ಮಾಡ್ತಾ ಇಲ್ಲ, ಅದು ನಿಮ್ಮ ಸಲುವಾಗಿ ಮತ್ತೆ ಡೋರ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.